ಶ್ರೀ ಮರುಳಶಂಕರ ದೇವರು ಶಾಲೆಯಲ್ಲಿ ನರ್ಸರಿ ತರಗತಿಯ ಆಸನಗಳ ಉದ್ಘಾಟನೆ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಅಥಣಿ ನಗರದ ಶ್ರೀ ಮರುಳಶಂಕರ ದೇವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇಂದು ಪುಟ್ಟ ಮಕ್ಕಳ ನರ್ಸರಿ ತರಗತಿಯ ಆಸನಗಳ ಉದ್ಘಾಟನೆ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾತನಾಡಿದ ವಿಎ ನಾಗಣಿ ಸರ್ ಆಡಳಿತಾಧಿಕಾರಿಗಳು ಇವರು ಮಾತನಾಡುತ್ತಾ ಮಕ್ಕಳು ಅಕ್ಷರವನ್ನ ಹಂತ ಹಂತವಾಗಿ ಅಕ್ಷರಗಳನ್ನ ಹೀಗೆ ಜೋಡಣೆ ಮಾಡಬೇಕು ಮತ್ತು ಅದನ್ನ ಹೀಗೆ ಕಲಿಯಬೇಕು ಎನ್ನುವುದನ್ನು ಮಕ್ಕಳಿಗೆ ಅಕ್ಷರವನ್ನು ಶಿಕ್ಷಕರು ಮತ್ತು ಪಾಲಕರು ಎಲ್ಲರೂ ಸೇರಿ ಮಕ್ಕಳಿಗೆ ಅಕ್ಷರದ ಮಹತ್ವವನ್ನು ತಿಳಿಸಿಕೊಡುವಂತ ಹೇಳಿದರು. ನಂತರ ಮಾತನಾಡಿದ ಶಾಲೆಯ ಚೇರ್ಮನ್ ಆದಂತಹ ಶಿವಾನಂದ ದಿವಾನಮಳ್ಳ ಅವರು ಮಾತನಾಡುತ್ತಾ ಈ ಕಾರ್ಯಕ್ರಮ ಮೂಲ ಉದ್ದೇಶ ಏನೆಂದರೆ ಮಕ್ಕಳಿಗೆ ಒಂದು ಒಳ್ಳೆಯ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಯಲು ಈ ಒಂದು ಕಾರ್ಯಕ್ರಮವು ಬಹಳ ಉಪಯೋಗ ಆಗಲಿದೆ ಎಂದು ಹೇಳಿದರು. ಹಾಗೂ ಶಿಕ್ಷಕರ ಜೊತೆ ಪಾಲಕರು ಕೂಡ ಕೈ ಜೋಡಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಬೇಕೆಂದು ಹೇಳಿದರು. ಹಾಗೆ ಪುಟಾಣಿಗಳು ತಮ್ಮ ತೊದಲ ನುಡಿಗಳಿಂದ ತಮ್ಮ ಪಾಲಕರಿಗೆ ಹಾಗೂ ಶಿಕ್ಷಕರಿಗೆ ಮನರಂಜನೆ ನೀಡಿದರು. ಇದೇ ವೇಳೆ ಕೆಎ ಇಡ್ಕಲ್, ಸಂಜೋತ ಹಡಪದ, ಮಧು ಹುದ್ದಾರ, ಮಂಜುಳಾ ಕಲ್ಮಠ, ಟೀಚರ್ ಜಯಶ್ರೀ ಗುಡೋಡಗಿ ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಮಕ್ಕಳ ದಾರಿ ತಪ್ಪಿದ್ದಿಲ್ಲ. ಎಲ್ಲ ಹುಡುಗರಿಗೆ ಕಥೆಗಳ ಮೂಲಕ ಜೀವನದ ಅನುಭವಗಳನ್ನು ಹೇಳ್ತಿದ್ದೆ. ಈಗ ನಾವು ಹೇಳೋದಿಷ್ಟ, ಈ ಸಂಸ್ಕಾರ ಯಾಕೆ ಮಾಡಿದೆವು? ಶಿಕ್ಷಕರ ಜೊತೆ ಪಾಲಕರು ಇನ್ವಾಲ್ವ್ ಆಗಬೇಕು. ಪಾಲಕರು ಏನಿಲ್ಲ, ಶಾಲೆಗೆ ಕಳಿಸಿಬಿಟ್ರೆ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಶಿಕ್ಷಕರ ಜೊತೆ ನೀವು ಅವರ ಮಕ್ಕಳ ಭವಿಷ್ಯ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಲಕ್ಕ ಮೊದಲೇ ಕರ್ತವ್ಯ ತಾಯಿದು. ತಾಯಿದು ಮೊದಲೇ ಕರ್ತವ್ಯ. ಅದೇ ಕೇಳ್ತಾರೆ, ಫಸ್ಟ್ ಮೊದಲೇ ಹೆತ್ತ ತಾಯಿ, ಆಮೇಲೆ ಎರಡನೇದ ಭೂಮಿ ತಾಯಿ, ಅದರ ನಂತರ ಸ್ಥಾನ ಯಾರಾದ್ರೂ ಇದ್ರೆ ಅದ ಗುರುಸ್ಥಾನವನ್ನು ಹೊಂದಿದಂತ ಶಿಕ್ಷಕರಿಗೆ ಅಂತ ಹೇಳ್ತಾರೆ. ಮೂರನೇ ಸ್ಥಾನ ಶಿಕ್ಷಕರಿಗಿದೆ, ಒಂದೇ ಸ್ಥಾನ ತಾಯಿಗಿದೆ. ಅದಕ್ಕೆ ಆ ತಾಯಿ ಸ್ಥಾನವನ್ನ ನೀವು ಹೆಂಗೆ ನಿಭಾಯಿಸಬೇಕು? ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.